ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಕೇಶ್ ಶಾನ್ಭಾಗ್. ಮಹಾಭಾರತದ ಮತ್ತು ಭಗವದ್ಗೀತೆಯ ಹುಟ್ಟಿನ ಕತೆ ಶುರುವಾಗೋದು ಹಸ್ತಿನಾಪುರ ರಾಜ್ಯದಿಂದ. ಹಸ್ತಿನಾಪುರದ ರಾಜವಂಶದಲ್ಲಿ ಎರಡು ಪ್ರಮುಖವಾದ ಕುಟುಂಬಗಳು ಹುಟ್ಟುತ್ತವೆ, ಪಾಂಡವರು ಮತ್ತು ಕೌರವರು. ಪಾಂಡವರು ಹಸ್ತಿನಾಪುರದ ಮಹಾರಾಜನಾದ ಪಾಂಡುವಿನ 5 ಜನ ಪುತ್ರರು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಪಾಂಡವರು ಧರ್ಮ, ಸತ್ಯ ಮತ್ತು ನೀತಿಯ ಪರವಾಗಿದ್ದರು. ಮಹಾರಾಜನಾದ ಪಾಂಡು ಕಿಂದಮ ಮಹರ್ಷಿಗಳ ಶಾಪದಿಂದ ಮರಣ ಹೊಂದುತ್ತಾನೆ. ಪಾಂಡುವಿನ ಮರಣದ ನಂತರ ಅವನ ಸಹೋದರನಾಗಿದ್ದ ಧೃತರಾಷ್ಟ್ರ ಹಸ್ತಿನಾಪುರದ ರಾಜನಾಗ್ತಾನೆ. ಕೌರವರು ಧೃತರಾಷ್ಟ್ರನ 100 ಜನ ಮಕ್ಕಳು. ಅವರಲ್ಲಿ ಪ್ರಮುಖರೆಂದರೆ ದುರ್ಯೋಧನ ಮತ್ತು ದುಶ್ಯಾಸನ. ಇವರಲ್ಲಿ ದುರ್ಯೋಧನನು ಮಹಾರಾಜನ ಮಗ ಎನ್ನುವ ಅಹಂಕಾರ ಮತ್ತು ರಾಜ್ಯದ ಮೇಲಿನ ಅತಿಯಾದ ಮೋಹದಿಂದ ಪಾಂಡವರ ಮೇಲೆ ದ್ವೇಷವನ್ನು ಸಾಧಿಸುತ್ತಿದ್ದ. ಬಾಲ್ಯದಿಂದಲೇ ಕೌರವರು ಪಾಂಡವರ ಮೇಲೆ ಅಸೂಯೆಯನ್ನು ಇಟ್ಟುಕೊಂಡಿದ್ದರು. ವಿಶೇಷವಾಗಿ ಕೌರವರಲ್ಲಿ ಹಿರಿಯನಾದ ದುರ್ಯೋಧನ ಪಾಂಡವರ ಶಕ್ತಿ ಮತ್ತು ಜನಪ್ರಿಯತೆಯನ್ನು ಸಹಿಸಲಿಲ್ಲ. ಪಾಂಡವರನ್ನು ಕೊಲ್ಲೋದಕ್ಕೆ ಕೌರವರು ಒಂದು ಸಂಚನ್ನು ರೂಪಿಸುತ್ತಾರೆ. ಅರಗಿನ ಅರಮನೆಯನ್ನು ನಿರ್ಮಿಸಿ ಅದರೊಳಗೆ ಪಾಂಡವರು ಇರುವಂತಹ ಸಮಯದಲ್ಲಿ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಪಾಂಡವರು ಅದರಿಂದ ಪಾರಾಗ್ತಾರೆ. ನಂತರ ಅರ್ಜುನನು ದ್ರೌಪದಿಯನ್ನು ಸ್ವಯಂವರದಲ್ಲಿ ಜಯಿಸಿ ವಿವಾಹ ಮಾಡಿಕೊಳ್ಳುತ್ತಾನೆ. ನಂತರ ದ್ರೌಪದಿ 5 ಜನ ಪಾಂಡವರ ಪತ್ನಿ ಆಗ್ತಾಳೆ. ದುರ್ಯೋಧನ ಯುಧಿಷ್ಠಿರನನ್ನು ಜೂಜಾಟಕ್ಕೆ ಆಹ್ವಾನಿಸುತ್ತಾನೆ. ಈ ಆಟದಲ್ಲಿ ದುರ್ಯೋಧನನು ತನ್ನ ಮಾವನಾದ ಶಕುನಿಯ ಕುತಂತ್ರಗಳ ಸಹಾಯದಿಂದ ಮೋಸದಿಂದ ಯುಧಿಷ್ಠಿರನನ್ನು ಸೋಲಿಸುತ್ತಾನೆ. ಆಗ ಯುಧಿಷ್ಠಿರನು ಜೂಜಿನ ಆಟದಲ್ಲಿ ತನ್ನ ರಾಜ್ಯ, ತನ್ನ ಸಹೋದರರು ಮತ್ತು ಕೊನೆಯಲ್ಲಿ ತನ್ನ ಪತ್ನಿಯಾದ ದ್ರೌಪದಿಯನ್ನು ಕೂಡ ಪಣಕ್ಕೆ ಇಟ್ಟು ಸೋಲುತ್ತಾನೆ. ದ್ರೌಪದಿಯನ್ನು ತುಂಬಿದ ರಾಜಸಭೆಯಲ್ಲಿ ವಸ್ತ್ರಾಪಹರಣ ಮಾಡಿ ಕೌರವರು ಅಪಮಾನವನ್ನು ಮಾಡ್ತಾರೆ. ಈ ಘಟನೆಯ ನಂತರ ಪಾಂಡವರಿಗೆ 12 ವರ್ಷಗಳ ಕಾಲ ವನವಾಸ ಮತ್ತು 1 ವರ್ಷದ ಅಜ್ಞಾತವಾಸ ಮಾಡುವ ಶಿಕ್ಷೆಯನ್ನು ಕೌರವರು ನೀಡುತ್ತಾರೆ. ವನವಾಸ ಮುಗಿದ ನಂತರ ಪಾಂಡವರು ತಮ್ಮ ರಾಜ್ಯವನ್ನು ಮರಳಿ ನೀಡುವಂತೆ ಕೌರವರಿಗೆ ಕೇಳುತ್ತಾರೆ. ಆದರೆ ಸೂಜಿಯ ಮೊನೆಯಷ್ಟು ಭೂಮಿಯನ್ನೂ ಸಹ ನೀಡುವುದಿಲ್ಲ ಎಂದು ದುರ್ಯೋಧನನು ಹೇಳುತ್ತಾನೆ. ಇದೇ ಕುರುಕ್ಷೇತ್ರ ಯುದ್ಧದ ಪ್ರಮುಖವಾದ ಕಾರಣ. ಇದರಿಂದ ಕುರುಕ್ಷೇತ್ರದಲ್ಲಿ ಮಹಾಯುದ್ಧ ಆರಂಭವಾಗುತ್ತೆ. ಇದು ಕೇವಲ ರಾಜ್ಯಕ್ಕಾಗಿ ನಡೆದ ಯುದ್ಧ ಅಲ್ಲ, ಇದು ಧರ್ಮ ಮತ್ತು ಅಧರ್ಮದ ನಡುವಿನ ಯುದ್ಧ. ಮಹಾಭಾರತದ ಯುದ್ಧ ಶುರುವಾಗುವುದಕ್ಕೂ ಮುನ್ನ ಅರ್ಜುನನು ಎರಡೂ ಸೇನೆಗಳ ನಡುವೆ ತನ್ನ ರಥವನ್ನು ನಿಲ್ಲಿಸಿ ನೋಡುತ್ತಾನೆ. ಆಗ ಅರ್ಜುನನಿಗೆ ಎದುರಿಗೆ ಕಾಣಿಸಿದ್ದು ತನ್ನ ಗುರು ದ್ರೋಣ, ತನ್ನ ತಾತ ಭೀಷ್ಮ ಮತ್ತು ತನ್ನ ಸ್ವಂತ ಬಂಧುಗಳು. ಅವನ ಮನಸ್ಸು ದುಃಖದಲ್ಲಿ ಮುಳುಗುತ್ತೆ. ನಾನು ಸ್ವಂತ ಬಂಧುಗಳನ್ನು ಹೇಗೆ ಸಾಯಿಸಲಿ ಎನ್ನುವಂತಹ ಭಾವನಾತ್ಮಕವಾದ ಆಲೋಚನೆಯಿಂದ ಅರ್ಜುನನ ಕೈಯಲ್ಲಿ ಇದ್ದಂತಹ ಗಾಂಡೀವ ಧನಸ್ಸು ಕೆಳಗೆ ಬೀಳುತ್ತೆ. ಅರ್ಜುನನ ಈ ಗೊಂದಲವನ್ನು ನೋಡಿದ ಅವನ ರಥದ ಸಾರಥಿಯಾಗಿದ್ದ ಭಗವಾನ್ ಶ್ರೀಕೃಷ್ಣ ಉಪದೇಶ ನೀಡಲು ಪ್ರಾರಂಭಿಸುತ್ತಾನೆ. ಶ್ರೀಕೃಷ್ಣ ಅರ್ಜುನನಿಗೆ ನೀಡಿದ ಆ ಉಪದೇಶ ಭಗವದ್ಗೀತೆ ಎಂದು ಪ್ರಸಿದ್ಧವಾಗುತ್ತೆ. ಅಂತಿಮವಾಗಿ ಅರ್ಜುನನು ತನ್ನ ಗೊಂದಲದಿಂದ ಹೊರಬಂದು ಧೈರ್ಯದಿಂದ ಯುದ್ಧಕ್ಕೆ ಸಿದ್ಧನಾಗ್ತಾನೆ. ಭಗವದ್ಗೀತೆಯಿಂದ ನಾವು ಕಲಿಯುವ ಪಾಠ ಎಂದರೆ, ಜೀವನದಲ್ಲಿ ಗೊಂದಲ ಬಂದಾಗ ಸರಿಯಾದ ಜ್ಞಾನ ನಮ್ಮನ್ನು ದಾರಿಗೆ ತರುತ್ತೆ. ಸ್ನೇಹಿತರೆ, ಮಹಾಭಾರತದ ಯುದ್ಧ ಕೇವಲ ಯುದ್ಧ ಕಥೆಯಲ್ಲ, ಅದು ಜೀವನದ ಪಾಠ. ಭಗವದ್ಗೀತೆ ಕೇವಲ ಪುಸ್ತಕ ಅಲ್ಲ, ಅದು ಜೀವನದ ಮಾರ್ಗದರ್ಶಿ. ಇದೇ ರೀತಿಯ ಮತ್ತಷ್ಟು ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡೋದಕ್ಕೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ
ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.